ಅಹಮದಾಬಾದ್ನ ಈ ವಿಮಾನ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಫ್ಲೈಟ್ ಟು ಲ್ಯಾಂಡ್ ವೇಳೆ ಸಮಸ್ಯೆ ಸೃಷ್ಟಿಯಾಗುತ್ತಂತೆ. ಆದರೆ ಅಹಮದಾಬಾದ್ನಲ್ಲಿ ಟೇಕ್ ಆಫ್ ವೇಳೆ ದುರಂತ ಆಗಿದೆ ಅನ್ನುವಂತಹ ಮಾತನಾಡ್ತಿದ್ದಾರೆ ತಜ್ಞರು. ಹಕ್ಕಿ ಹಿಟ್ಟಿನಿಂದ ವಿಮಾನ ಪತನವಾಗಿರಬಹುದು, ಹೆವಿ ಲೋಡ್ನಿಂದಲೂ ಕೂಡ ಈ ರೀತಿಯ ದುರಂತ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಅಂಥೇಳಿ ಕಲಬುರಗಿಯಲ್ಲಿ ನಿವೃತ್ತ ಪೈಲಟ್ ಯೋಗಾನಂದ್ ಅವರು ಮಾತನಾಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆಗೆ. ಈ ರೀತಿಯ ದುರಂತಕ್ಕೆ ಕಾರಣ ಏನಿರಬಹುದು ಅನ್ನೋದನ್ನು ವಿವರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಹಮದಾಬಾದ್ ವಿಮಾನ ದುರಂತಕ್ಕೆ ಕಾರಣ ಏನಿರಬಹುದು, ಏನಾಗಿರಬಹುದು ಅನ್ನೋದನ್ನು ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಟೇಕ್ ಆಫ್ ಸಿಚುವೇಶನ್ ಏನಿರುತ್ತೆ ಅದು ಲ್ಯಾಂಡಿಂಗ್ನಷ್ಟು ಕ್ರಿಟಿಕಲ್ ಆಗಿರಲ್ಲ ಅಂತಂದ್ರೂ ಈ ಟೋಟಲ್ ಫ್ಲೈಟ್ನಲ್ಲಿ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಎರಡೂ ಭಾಳ ಸೂಕ್ಷ್ಮವಾದಂಥ ರಿಸ್ಕ್ ಜಾಸ್ತಿ ಇರತಕ್ಕಂಥ ಒಂದು ಟೈಮು. ಸೊ ಇವತ್ತೇನು ಈ ಏರ್ಕ್ರಾಫ್ಟ್ ಕ್ರ್ಯಾಶ್ ಆಗಿದೆ, ಆ್ಯಸ್ ಎ ಪೈಲಟ್ ಆಗಿ ನಾವು ವಿಚಾರ ಮಾಡೋದು ಅಥವಾ ನಮ್ಮ ನಾಲೆಜಿಗೆ ಬರೋದು ಏನು ಅನ್ನಿಸ್ತಾ ಇದೆ ಅಂದರೆ, ಏರೋಪ್ಲೇನ್ ಈಸ್ ಓಕೆ, ಟೆಕ್ನಿಕಲ್ ಸ್ನ್ಯಾಗ್ ಅಂತ ಅಥವಾ ಏನಾದರೂ ಇಂಜನ್ ಪವರ್ನಲ್ಲಿ ಏನಾದರೂ ತೊಂದರೆ ಆಯಿತು ಅಥವಾ ಇಂಜನ್ ಫೇಲ್ಯೂರ್ ಆಯಿತು ಅಥವಾ ಏನಾರು ಎಲೆಕ್ಟ್ರಿಕಲ್ ಫೈರ್ ಆಯಿತು ಅನ್ನೋಂಥ ಯಾವುದೇ ಅಪ್ಡೇಟ್ಸ್ ಬರ್ತಾ ಇಲ್ಲ. ಏರೋಪ್ಲೇನ್ ವಾಸ್ ಓಕೆ, ಅದು ಇಮಿಡಿಯೇಟ್ಲಿ ಟೇಕ್ ಆಫ್ ಆಗಿದೆ. ಮಧ್ಯೆ ಯಾವುದಾದ್ರೂ ತೊಂದರೆಯಾಗಿ ಏರ್ಕ್ರಾಫ್ಟ್ನಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಪಾರ್ಟ್ಸ್ಗಳಿಂದ ಏನಾದರೂ ತೊಂದರೆ ಆಗ್ತಕ್ಕಂಥ ಏನೋ ವಿಷಯ ಯಾವುದೂ ಅಪ್ಡೇಟ್ ಆಗಿಲ್ಲ. ಆದರೂ ಏರ್ಕ್ರಾಫ್ಟ್ ಕ್ರ್ಯಾಶ್ ಆಗಿದೆ. ಸಿಚುವೇಶನ್ ಬ್ಯಾಡ್ ವೆದರ್ ಇದ್ದರೆ, ಸಿಚುವೇಶನ್ ನಮಗೆ ಫೇವರೇಬಲ್ ಆಗಿದ್ದಿಲ್ಲ ಅಂತಂದರೆ, ನಾವು ಹೋಗ್ತಕ್ಕಂಥ ರೂಟ್ನಲ್ಲಿ ಬ್ಯಾಡ್ ವೆದರ್ ಹೆಚ್ಚಿಗಿದ್ರೆ ನಾವು ವಿಶ್ ಟು ರಿಕ್ವೆಸ್ಟ್ ಸ್ವಲ್ಪ ಪ್ಯಾಸೆಂಜರ್ಸ್ನ ಕಡಿಮೆ ಮಾಡಿ. ಆ್ಯಕ್ಚುಲಿ ನಾವು ಟೇಕ್ ಆಫ್ ಆಗೋ ಟೈಮ್ನಲ್ಲಿ ಆ ಒಂದು ನಿಮಿಷ ಹೆಚ್ಚು ಕಡಿಮೆ ಅದನ್ನು ನಾವು ಪಾರಾಗಬೇಕಂದ್ರೆ ನಾವು ಪ್ಯೂರ್ಲಿ ಪವರ್, ನಮ್ಮ ಏರ್ಕ್ರಾಫ್ಟ್ ಇಂಜಿನ್ಸ್ ಏನು ಪವರ್ ಡೆವಲಪ್ ಮಾಡ್ತಾ ಇದ್ದಾವೆ, ಅದು ಏನು ಕೊಡ್ತಾ ಇದ್ದಾವೆ, ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾ ಇರ್ತೀವಿ. ಅಲ್ಲಿ ಏನೂ ಇದೆ ಉಳಿದಿರಲ್ಲ. ಸೊ ನಮ್ಮ ಹತ್ರ ಉಳಿದಿರೋದೇನು, ಪ್ಯಾಸೆಂಜರ್ಸ್ ಕಡಿಮೆ ಇದ್ದರೆ ಅದು ಇನ್ನಿಷ್ಟು ಪವರ್ ನಮ್ಮ ಕೈಯಲ್ಲಿ ಉಳಿದಿರೋದು, ಅಥವಾ ನಾವು ಫ್ಯೂಲ್ ಕಡಿಮೆ ತಗೊಂಡಿದ್ರೆ ನಮ್ಮಲ್ಲಿ ಪವರ್ ಎಕ್ಸ್ಟ್ರಾ ಉಳಿದಿರೋದು. ಅಂಥ ಸಿಚುವೇಶನನ್ನು ನಾವು ಹ್ಯಾಂಡಲ್ ಮಾಡ್ಬೋದು. ಇಂಜನ್ನು ಪವರ್ನೇ ಏನು ಅದು ರೆಡ್ಯೂಸ್ ಮಾಡ್ತಕ್ಕಂಥ ಅಥವಾ ಇಂಜನ್ನೇ ಒಂದು ಸ್ವಿಚ್ ಆಫ್ ಆಗೋಂಥ, ಫೈರ್ ಆಗೋಂಥ ಪರಿಸ್ಥಿತಿಯಲ್ಲಿ ಏನಾದರೂ ಬರ್ಡಿಟ್ಟಾಯ್ತಾ, ಅಥವಾ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಏರ್ಕ್ರಾಫ್ಟು, ಈಗ ನಾನು ಟೇಕ್ ಆಫ್ ಮಾಡಬೇಕಂದ್ರೆ ನನಗೆ ಎಲ್ರಿಯಾನ್ ಅವಶ್ಯಕತೆ ಇದೆ, ಎಲಿವೇಟರ್ಸ್ ಅವಶ್ಯಕತೆ ಇದೆ. ಬೈ ಚಾನ್ಸ್ ಅಂಥ ಒಂದು ಬರ್ಡಿಟ್ಟಾಗಿ ಆ ಒಂದು ಏರೋಪ್ಲೇನ್ ಟೇಕ್ ಆಫ್ ಆಗೋಕ್ಕೆ ಬೇಕಾಗಿರ್ತಕ್ಕಂಥ ಏರೋಪ್ಲೇನಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಪಾರ್ಟಿಗೆ ಏನಾದರೂ ಬರ್ಡಿಟ್ಟು ಸೆನ್ಸಿಟಿವ್ ಆಗಿರ್ತಕ್ಕಂಥ ಒಂದು ಪಾರ್ಟ್ಗೆ, ಎಲಿವೇಟರ್ ಆಗಿರ್ಬೋದು, ಎಲ್ರಿಯಾನ್ಸ್ ಆಗಿರ್ಬೋದು, ರಡರ್ ಆಗಿರ್ಬೋದು, ಇವು ಕೆಲವೊಂದು ಪಾರ್ಟ್ಸ್ ಇದ್ದಾವೆ. ಅದನ್ನು ಯೂಸ್ ಮಾಡಿನೇ ನಾವು ಏರ್ಕ್ರಾಫ್ಟ್ ಟೇಕ್ ಆಫ್ ಮಾಡೋದು, ಏರ್ಪ್ಲೇನ್ ಕೆಳಗೆ ತರೋದು.